ನಮಸ್ಕಾರ ಶಿವ ಆರ್ ಕೆ ಬ್ಲಾಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಎಲ್ರಿಗೂ. ಇವತ್ತು ನೋಡೋಣ್ರಿ ನಾವು ಹೀರೋದಿಂದ ಒಂದು ಒಳ್ಳೆ ಬೈಕ್ ಅಂದ್ರೆ ಯಾವ್ದು ಸ್ಪ್ಲೆಂಡರ್ ಪ್ಲಸ್ ಎಕ್ಸ್ಟೆಕ್ 2.0 ಅಂತ ಬಂದೈತಿ. ಹೊಸದಾಗಿ ಅಪ್ಡೇಟ್ ಆಗೈತಿ. ಇದ್ರೊಳಗೆ ಏನೇನೆಲ್ಲ ಅಪ್ಡೇಟ್ ಮಾಡ್ರ ಅಂತ ಎಲ್ಲ ನೋಡ್ತಗೋಣ. ಒಳ್ಳೆ ಅಪ್ಡೇಟ್ ಕೊಟ್ಟ ಅಂತ ಹೇಳ್ಬೋದಿದ್ದ ನಾವು. ಸೊ ಇದ್ರದ್ದೆಲ್ಲ ರಿವ್ಯೂ ಮಾಡೋಣ, ಪ್ರೈಸ್ ಮತ್ತು ಏನೇನು ಅಪ್ಡೇಟ್ ಐತಿ ಅದನ್ನ ನೋಡ್ಕೊಳ್ಳೋಣ ಮತ್ತು ಕಲರ್ಸ್ ನೋಡ್ಕೊಳ್ಳೋಣ. ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ತೇನೆ ನನ್ನ ಬಹದ್ದೂರ್ ದೇಸಾಯಿ ಮೋಟರ್ಸ್ಗೆ. ಎಲ್ಲೈತಪ್ಪ ಅಂದ್ರೆ ಹಾವೇರಿ ಒಳಗೆ. ಸೊ ಯಾಕಂದ್ರೆ ನನಗೆ ವಿಡಿಯೋ ಮಾಡೋದಕ್ಕೆ ಭಾಳ ಹೆಲ್ಪ್ ಮಾಡ್ತಾರೆ. ಇವತ್ತು ನೋಡ್ಬೇಕಂದ್ರೆ ಇಲ್ಲಿ ನೋಡ್ಬೋದು ನೀವು ಎಲ್ಲ ಬೈಕ್ಸ್ ಅವೈಲೇಬಲ್ ಅದಾವೆ. ಅದಾದಮೇಲೆ ಎಕ್ಸ್ಟೆಕ್ 2.0 ಐತಲ್ಲ, ಸೊ ಇದ್ರೊಳಗೆ ಎಲ್ಲ ಕಲರ್ಸ್ ಅವೈಲೇಬಲ್ ಅದಾವ ಅಂತ. ಮತ್ತು ಎಕ್ಸ್ಟ್ರೀಮ್ 125R ಯಾರು ತೊಗೊಂಡಿಲ್ಲಲ್ಲ, ಅಂದರೆ ಯಾರು ತೊಗೊಂಡಿಲ್ಲ ಕಲರ್ ಸಂಬಂಧ ಆಗಿರ್ಬೋದು ಮತ್ತು ಸ್ಟಾಕ್ ಇಲ್ಲ ಅಂತ ಅಂದಿರ್ಬೋದು, ಯಾರು ತೊಗೊಂಡಿಲ್ಲಲ್ಲ ಈಗೆಲ್ಲ ಸ್ಟಾಕ್ ಅವೈಲೇಬಲ್ ಅದಾವೆ ಮತ್ತು ಕಲರ್ಸ್ ಅವೈಲೇಬಲ್ ಅದಾವೆ. ಬರ್ರಿ ಚೆಕ್ ಮಾಡ್ಕೊಳ್ರಿ ಪ್ರೈಸ್ನ. ಮತ್ತು ಇಲ್ಲಿ ಒಳ್ಳೊಳ್ಳೆ ನಿಮ್ಗೆ ಕ್ವಾಲಿಟಿ ಆಕ್ಸೆಸರೀಸ್ ಆಗಿರ್ಬೋದು ಅಥವಾ ಒಳ್ಳೆ ಗಿಫ್ಟ್ಸ್ ಸಹಿತ ಇರ್ತಾವೆ. ನಿಮ್ಗೆ ಚೆಕ್ ಮಾಡಿಕೊಂಡು ಮತ್ತು ಪರ್ಚೇಸ್ ಮಾಡ್ಬೋದು ನೀವು. ಬರೀಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ರಾಜೋಣ ನಿಮಗೂ ಥ್ಯಾಂಕ್ ಯು. ಬಂದು ಬ್ಯಾಟ್ರಿ ಇನ್ಸ್ಟಾಲ್ ಮಾಡಿಕೊಟ್ರಿ ಮತ್ತು ಪೆಟ್ರೋಲ್ ಹಾಕೊಡು ಅಂತೀರಿ. ನಮ್ಮ ಕಿರಣ್ ಅಣ್ಣವ್ರಿಗೆ ಭಾಳ ಥ್ಯಾಂಕ್ ಯು ಹೇಳ್ಬೇಕು ನಾವು. ಇದು ನೋಡ್ರಿ ನಮ್ಮ ಭಾರತ ಹೆಮ್ಮೆಯ ಕಂಪ್ನಿಯಾದ ಹೀರೋ. ಆ ಹೀರೋ ಕಂಪ್ನಿಯಿಂದ ನೋಡ್ತಾ ಇರ್ಬೋದು ನೀವು ಸ್ಪ್ಲೆಂಡರ್ ಪ್ಲಸ್ ಎಕ್ಸ್ಟೆಕ್ 2.0 ಅಂತ ಹೇಳಿ. ಇದು ಹೊಸದಾಗಿ ಅಪ್ಡೇಟ್ ಆದಂಥ ಮಾಡಲ್ ಆಗಿರ್ತೈತೆ ಮತ್ತು 2024ನೇ ಮಾಡಲ್ ಇದೆ. ಈ ಬೈಕಿಂದು ಪ್ರೈಸಿಂದ ಸ್ಟಾರ್ಟ್ ಮಾಡಿಬಿಡನ್ರಿ. ಎಕ್ಸ್ ಶೋರೂಮ್ ಅಂತ ನೋಡೋದಾದ್ರೆ 82,411 ರೂಪಾಯಿ ಆಗ್ತೈತಿ. ಆನ್ ರೋಡ್ ಬೇಕಂದ್ರೆ ನಿಮ್ಗೆ 1,03,000 ರೂಪಾಯಿ ಆಗ್ತೈತಿ. ಹಾವೇರಿ ಒಳಗೆ ಪ್ರೈಸ್ ಐತಲ್ಲ ಒಂದೇ ರೀತಿ ಆಗಿರಲ್ಲ, ವೇರಿಯೇಷನ್ ಆಗ್ತಿರ್ತೈತಿ. ನೀವು ಯಾವಾಗ ಬಂದು ಬೈಕ್ನ ತೊಗೋಬೇಕಂತಿರ್ತಿರಲ್ಲ ಅವಾಗ ಬಂದು ಒಂದ್ಸಲ ಪ್ರೈಸ್ನ ತಿಳ್ಕೊಂಡು ಪರ್ಚೇಸ್ ಮಾಡಿರಿ. ಸ್ಟಾರ್ಟ್ ಮಾಡನ್ರಿ ಈಗ ಡಿಸೈನಿಂದ. ಅದಕ್ಕಿಂತ ಮುಂಚೆ ನೀವು ಕೀ ನೋಡ್ಬೋದಿಲ್ಲ. ಸೊ ಕೀ ಅಂತ ಬಂದ್ರೆ ಈ ರೀತಿಯಾಗಿ ಬರ್ತೈತಿ, ನಾರ್ಮಲ್ ಆಗಿರೋಂಥದ್ದು. ಅದರೊಳಗೆ ಹೀರೋ ಲೋಗೋ ಕೊಟ್ಟಿರ್ತಾರೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ರೀತಿ ಆದಂಥದ್ದು. ಸ್ಟಾರ್ಟ್ ಮಾಡನ್ರಿ ಈಗ ಫ್ರಂಟಿಂದ ನೋಡ್ತಾ ಹೋದ್ರೆ ಅದಕ್ಕಿಂತ ಮುಂಚೆ ನಿಮಗೆ ಏನಪ್ಪ ಕಾಣದ ಅಂದ್ರೆ ಇದ್ರೊಳಗೆ ಅಪ್ಡೇಟ್ ಆಗಿದ್ರೊಳಗೆ ಸೊ ಗ್ರಾಫಿಕ್ಸ್ ಅಪ್ಡೇಟ್ ಮಾಡ್ರ ಎಕ್ದಮ್ ಪ್ರೀಮಿಯಂ ಲುಕ್ ಒಳಗೆ ಅಂತ ಹೇಳ್ಬೋದಿದ್ದ ನಾವು. ಸ್ಟಾರ್ಟ್ ಮಾಡನ್ರಿ ಈಗ ಚಾವಿ ಇನ್ಸ್ಟಾಲ್ ಮಾಡಿ ಏನೇನೆಲ್ಲ ಇದ್ರೊಳಗೆ ಅಪ್ಡೇಟ್ ಐತೆ ಅಂತೇಳಿ. ಕೀ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಕೀ ಆನ್ ಮಾಡಿದ್ವಿ. ಆನ್ ಮಾಡಿದ್ವಿ ನಾವು ಫಸ್ಟ್ ಆನ್ ಆಗೋದೇನಪ್ಪ ಅಂದ್ರೆ ಇದ್ರೊಳಗೆ DRLs. ಹೌದು, ಈಗ DRLs ಅದು ಇದ್ರೊಳಗೆ ಹೆಚ್ ಶೇಪ್ ಒಳಗೆ ಹೆಡ್ಲೈಟ್ ನೋಡಂತಿರಲ್ಲ, ಫುಲ್ಲಿ LED ಸಿಸ್ಟಮ್ ಅಂತ ಹೇಳ್ಬೋದು. ಅದರ ರಿಫ್ಲೆಕ್ಟರ್ ಟೈಪ್ ಒಳಗೆ LED ಹೆಡ್ಲೈಟ್ ಕೊಟ್ಟಾರ. ಮತ್ತು ಇಲ್ಲಿ ನೋಡಂತಿರಲ್ಲ ಇದು DRLs. ಮೊದಲ ಎಕ್ಸ್ಟ್ರಾಕ್ ಇತ್ತಲ್ಲ ಅದ್ರೊಳಗೆ ಇಲ್ಲಿತ್ತು DRL ಸಿಂಗಲ್ ಲೈನ್ ಒಳಗೆ, ಈಗ ಡಬಲ್ ಲೈನ್ ಒಳಗೆ ಅಂದ್ರೆ ಹೆಚ್ ಶೇಪ್ ಒಳಗೆ ಕೊಟ್ಟಾರ ಈ ಸಲ DRLs. ಸೊ ಅಟ್ರಾಕ್ಟಿವ್ ಲುಕ್ ಕಾಣತೈತಿ ಹೆಚ್ ಶೇಪ್. ಇಲ್ಲೇ ಮತ್ತು ಇಲ್ಲಿ ನಡುವೆ ಒಂದು ಕ್ರೋಮ್ ಫಿನಿಶಿಂಗ್ ಕೊಟ್ಟಾರ ಸಿಲ್ವರ್ ಕಲರ್ ಒಳಗೆ. ಬೈಕ್ ಆನ್ ಮಾಡಿದ್ಮೇಲೆ ಹೆಡ್ಲೈಟ್ ಆನ್ ಆಗ್ತೈತಿ, ಅಲ್ಲಿವರೆಗೂ ಆನ್ ಆಗೋದಿಲ್ಲ. ಈಗ ಬೈಕ್ನ ಆನ್ ಮಾಡ್ಕೊಳ್ಳೋಣ್ರಿ. ಅದ್ರ ಜೊತೆಗೆ ಬೈಕ್ ಸೌಂಡ್ ಒಂದು ನೋಡ್ಕೊಂಬಿಡೋಣ. ಹೆಡ್ಲೈಟ್ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಹೆಡ್ಲೈಟ್ ಆನ್ ಆಗ್ತೈತಿ. ರಿಫ್ಲೆಕ್ಟರ್ ಟೈಪ್ ಒಳಗೆ ಲೋ ಬೀಮ್ ಹೈ ಬೀಮ್ ಎರಡೂ ಇದ್ರೊಳಗೆ. ಮೇಲೆ ನೋಡೋದಿರಲ್ಲ ಇದು ಲೋ ಬೀಮ್ ಆಗಿರ್ತೈತಿ, ಇದು ಹೈ ಬೀಮ್ ಆಗಿರ್ತೈತಿ. ಇದ್ರ ಜೊತೆಗೆ ಇನ್ನೂ ಒಂದು ಪಾಸಿಂಗ್ ಲೈಟ್ಸ್ ಐತೆ ಇದ್ರೊಳಗೆ. ಇಲ್ಲಿ ನೋಡಬಹುದು ಸ್ವಿಚ್ ಗೇರ್ಸ್ ಒಳಗೆ ಪಾಸಿಂಗ್ ಲೈಟ್ಸ್ ಜೊತೆಗೆ ಇದ್ರೊಳಗೆ ಆ್ಯಡ್ ಮಾಡ್ಯಾರ ಈ ರೀತಿಯಾಗಿ. ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಹಾಕಂತೈತಿ. ಇದ್ರೊಳಗೆ ಇನ್ನೂ ಒಂದೈತಿ ಏನಪ್ಪಾ ಅಂದ್ರೆ 4 ಇಂಡಿಕೇಟರ್ದೆಲ್ಲ ಎಟ್ ಎ ಟೈಮ್ ಬ್ಲಿಂಕ್ ಆಗ್ತವೆ. ಅದನ್ನೂ ಒಂದ್ಸಲ ಆನ್ ಮಾಡ್ಕೊಂಡು ನೋಡೋಣ್ರಿ. ಈಗ ಆನ್ ಮಾಡೋದಕ್ಕೆ ನೋಡ್ತಾ ಇರ್ಬೋದು ಹ್ಯಾಲಜನ್ ಇಂಡಿಕೇಟರ್ ಅದಾವೆ, ಅದ್ರ ಜೊತೆಗೆ ಹೆಜಾರ್ಡ್ ಲೈಟ್ ಕೊಟ್ಟಾನ. ಇಲ್ಲಿ 2 ಇಂಡಿಕೇಟರ್ ಬ್ಲಿಂಕ್ ಆಗ್ತಾವೆ ಮತ್ತು ಹಿಂದೆ ನೋಡಂತಿರಲ್ಲ ಈಗ ಇಲ್ಲಿ 2 ಇಂಡಿಕೇಟರ್ ಬ್ಲಿಂಕ್ ಆಗ್ತಾವೆ. ಅದ್ರ ಜೊತೆಗೆ ನೋಡ್ತಾ ಇರ್ಬೋದು ನೀವು ಟೈಲೈಟ್ ಐತಲ್ಲ LED ಟೈಪ್ ಒಳಗೆ ಐತಿ. ಮತ್ತು ಇದ್ರೊಳಗೆ ಹೀರೋ ಲೋಗೋ ಅಂತ ಕೊಟ್ಟಾರ ಮತ್ತು ಹೆಚ್ ಶೇಪ್ ಒಳಗೆ ಐತಿ. ಮೊದಲಿದ್ರೊಳಗೆ ನೋಡಿರ್ಬೋದು ನೀವು, ಅದರೊಳಗೆ ನಾರ್ಮಲ್ ಆಗಿತ್ತು. ಆದರೆ ಈಗ ಐತಲ್ಲ ಸ್ವಲ್ಪ ಯೂನಿಕ್ ಆಗಿ ಮಾಡ್ಯಾರ ಮತ್ತು ಮಸ್ತ್ ಕಾಣ್ತೈತೆ ಅಂತ ಹೇಳ್ಬೋದು ಹಿಂದಿಂದ. ಅದ್ರ ಜೊತೆಗೆ ಮಡ್ಗಾಡ್ ಐತಲ್ಲ ಈಗ ಮೊದಲಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗೈತೆ, ಒಳ್ಳೆ ಅಟ್ರಾಕ್ಟಿವ್ ಲುಕ್ ಅಂತ ಹೇಳ್ಬೋದು ಇದ್ರೊಳಗೆ ನಾವು. ಯಾಕಂದ್ರೆ ಇಂಡಿಕೇಟರ್ ಚೇಂಜ್ ಮಾಡಿದ್ರಲ್ಲ ಅದ್ರ ಜೊತೆಗೆ ಏನು ಮಾಡ್ತಾರೆ ಅಂದರೆ ಇದೈತಲ್ಲ ಮಡ್ಗಾಡ ಸಹಿತ ಚೇಂಜ್ ಆಗೈತೆ, ಸ್ವಲ್ಪ ಅಟ್ರಾಕ್ಟಿವ್ ಸ್ವಲ್ಪ ಮಸ್ಕ್ಯೂಲ್ ಆಗಿ ಕಾಣಂತೈತಿ ಈಗ. ಮತ್ತು ಇಂಡಿಕೇಟರ್ಸ್ ಅದೆಲ್ಲ ಇವು ಸಹಿತ ಚೇಂಜ್ ಆಗಿವೆ. ನೋಡೋಣ ಬರೀ ಈಗ ಮೊದಲಿನ ಇಂಡಿಕೇಟರ್ಗೂ ಮತ್ತು ಈಗ ಇಂಡಿಕೇಟರ್ಗೂ ಭಾಳ ಡಿಫ್ರೆನ್ಸ್ ಐತೆ, ಇಲ್ಲಿ ನೋಡ್ತಾ ಇರ್ಬೋದು. ಇದ್ರ ಜೊತೆಗೆ ಈ ಪ್ಯಾನಲ್ನ ಸಹಿತ ಚೇಂಜ್ ಮಾಡಿಬಿಟ್ಟಾರೆ. ಈಗ ಬೈಕ್ನ ಬಂದ್ ಮಾಡ್ಕೊಂಡ್ರಿ ನಾಯ್ಸ್ ಭಾಳ ಆಗ್ತಿಲ್ಲ ಅಂದ್ರೆ. ಸೊ ಫ್ರಂಟ್ ನೋಡೋದ್ರಲ್ಲ ಈ ರೀತಿಯಾಗಿ ನಿಮ್ಗೆ ಫ್ರಂಟ್ ಫೇಸ್ ಕಾಣ್ತೈತಿ. ಮತ್ತು ಇದ್ರೊಳಗೆ ಹೀರೋ ಸ್ಪ್ಲೆಂಡರ್ ಪ್ಲಸ್ ಅಂತ ಹೇಳಿ ಸ್ಟಿಕರ್ ಒಳಗಿರ್ತೈತೆ. ಮತ್ತು ಈ ಕಲರ್ ಅಂತ ಬಂದ್ರೆ ಗ್ರೇ ಕಲರ್ ಆಗಿರ್ತೈತೆ ಮತ್ತು ಮ್ಯಾಟ್ ಫಿನಿಶ್ ಒಳಗಿರ್ತೈತೆ. ಇದ್ರೊಳಗೆ ಯಾವುದೇ ಗ್ಲಾಸಿ ಫಿನಿಶ್ ಇರಲ್ಲ, ಮ್ಯಾಟ್ ಫಿನಿಶ್ ಒಳಗಿರೋಂಥದ್ದಾಗಿರ್ತೈತೆ. ಇದು ಸ್ಟಿಕರ್ ಇರ್ತೈತಿ ಪ್ಯೂರ್ ಗ್ರೇ ಇರ್ತೈತೆ ಅಂದ್ರೆ ಬ್ಲಾಕ್ ಟೈಪ್ ಒಳಗೆ. ಇದು ಬಂದು ಸ್ವಲ್ಪ ಏನಪ್ಪ ಅಂದ್ರೆ ಸಿಲ್ವರ್ ಕಲರ್ ಟೈಪ್ ಒಳಗಿರ್ತೈತೆ ಇದು ಗ್ರೇ. ಈ ರೀತಿ ಆದಂಥದ್ದು ಫ್ರಂಟ್ ಫೇಸ್ ಬರ್ತೈತೆ. ಮತ್ತು ಮಡ್ಗಾಡ್ ಅಂತಿರಲ್ಲ, ಮಡ್ಗಾಡ್ ಅಂತ ಬಂದ್ರೆ ಸಿಂಗಲ್ ಕಲರ್ ಒಳಗಿರ್ತೈತೆ. ನೋಡ್ಬೋದು ಪೂರ್ತಿ ಇದೆಲ್ಲ ಗ್ರೇ ಕಲರ್ ಇರ್ತೈತಿ. ಸಸ್ಪೆನ್ಷನ್ ಈ ರೀತಿಯಾಗಿ ಬರ್ತೈತಿ, ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಅಂತ ಹೇಳ್ಬೋದು. ಮತ್ತು ಫ್ರಂಟ್ ನೋಡೋದಿರ್ಬೋದು ಅಲಾಯ್ ವೀಲ್ ಬರ್ತೈತಿ. ಇದರೊಳಗೆ ಯಾವುದೇ ಡಿಸ್ಕ್ ಬರೋದಿಲ್ಲ. ಈಗೂ ಐತಲ್ಲ ಡಿಸ್ಕ್ ಯಾವುದೇ ಬರೋದಿಲ್ಲ. ಸ್ಪ್ಲೆಂಡರ್ ಪ್ಲಸ್ ಒಳಗೆ ಡ್ರಮ್ ಬ್ರೇಕೇ ಬರ್ತೈತಿ, ಫ್ರಂಟ್ ಆಗಿರ್ಬೋದು ಮತ್ತು ರಿಯರ್ ಆಗಿರ್ಬೋದು. ಟೈರ್ ನೋಡ್ತಾ ಇರ್ಬೋದು, ಟೈರ್ ಅಂತ ಬಂದ್ರೆ ಈ ರೀತಿಯಾಗಿ ಕಾಣ್ತೈತಿ ನಿಮ್ಗೆ. ಮತ್ತು ಟೈರ್ ಡಿಸೈನ್ ನೋಡ್ತಾ ಇರ್ಬೋದು ಫ್ರಂಟಿಂದ ಯಾವ ರೀತಿಯಾಗಿ ಕಾಣ್ತೈತಿ, ಈ ರೀತಿಯಾಗಿ ಡಿಸೈನ್ ಕಾಣ್ತೈತೆ. ಒಳ್ಳೆ ಗ್ರಿಪ್ ಅಂತ ಹೇಳ್ಬೋದು ರೋಡ್ ಒಳಗೆ ಈ ರೀತಿಯಾಗಿದ್ರೆ. ಮತ್ತು ಟೈರ್ ಸೈಜ್ ಅಂತ ನೋಡೋದಾದ್ರೆ ಇಲ್ಲೇ ಐತಿ 80/100 18 ಇಂಚ್ ಅಲಾಯ್ ವೀಲ್. ಮತ್ತು ಇದರ ಟೈರ್ ಐತಲ್ಲ ಟ್ಯೂಬ್ಲೆಸ್ ಟೈರ್ ಆಗಿರ್ತೈತಿ. ಇಲ್ಲೇ ರಿಫ್ಲೆಕ್ಟರ್ ಇಲ್ಲಿ ಐತಿ, ಅದ್ರ ಜೊತೆಗೆ ಸೇಮ್ ಇಲ್ಲಿ ರಿಫ್ಲೆಕ್ಟರ್ನ ಆ್ಯಡ್ ಮಾಡ್ಯಾರ. ಮತ್ತು ಇದು ನೋಡಂತಿರ್ಬೋದು ನೀವು ಈ ಬೈಕ್ ಒಳಗೆ ಐತಲ್ಲ ಬ್ರೇಕ್ ಸಿಸ್ಟಮ್ ಯಾವ್ದಪ್ಪ ಅಂದ್ರೆ IBS ಬ್ರೇಕ್ ಸಿಸ್ಟಮ್ ಐತಿ. ಹಿಂದೆ ಬ್ರೇಕ್ ಅಪ್ಲೈ ಮಾಡ್ತಿರಲ್ಲ ಮುಂದೆ ಒಂದು ಸ್ವಲ್ಪ ಬ್ರೇಕ್ ಅಪ್ಲೈ ಆಗ್ತೈತೆ, ಮುಂದಿನ ಬ್ರೇಕ್ ಅಪ್ಲೈ ಮಾಡಿದ್ರೆ ಹಿಂದೆ ಒಂದು ಸ್ವಲ್ಪ ಬ್ರೇಕ್ ಅಪ್ಲೈ ಆಗ್ತೈತೆ ಅಟ್ ಅ ಟೈಮ್. ಆ ರೀತಿಯಾದಂಥದ್ದು ಬ್ರೇಕ್ ಸಿಸ್ಟಮ್ ಅಂತ ಹೇಳ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ನೋಡೋದಾದ್ರೆ ನಾವು ಇಲ್ಲಿ ನೋಡ್ತಾ ಇರ್ಬೋದು
ಕ್ರೋಮ್ ಫಿನಿಶ್ ಒಳಗೆ ಕ್ರಾಶ್ ಗಾರ್ಡ್ ಕೊಟ್ಟಾರ. ಬೈಕ್ ಏನಾದರೂ ಬಿದ್ರೆ ಇದೈತೆಲ್ಲ ಸ್ವಲ್ಪ ಪ್ರೊಟೆಕ್ಟ್ ಮಾಡ್ತೈತಿ ಅಂತ ಹೇಳ್ದಂಗೆ. ಅದಾದಮೇಲೆ ಇದೆಲ್ಲ ನೋಡ್ಕೊಂಡ್ವಿ. ಫ್ರಂಟಿಂದ ಸಿಂಗಲ್ ಹಾರ್ನ್ ಬರ್ತೈತಿ. ಇಂಜನ್ ನೋಡ್ತಾ ಇರ್ಬೋದು ಈ ರೀತಿ ಕಾಣ್ತೈತಿ ನಿಮ್ಗೆ. ಸೊ ಈ ಇಂಜನ್ ಅಂತ ಬಂದ್ರೆ ಇದ್ರೊಳಗೆ ಪೂರ್ತಿ ಬ್ಲಾಕ್ ಕಲರ್ ಒಳಗೆ ಕೊಟ್ಟಾರ. ಹೀರೋ ಅಂತೇಳಿ ಇಲ್ಲಿ ಬರ್ತೈತಿ, ಕಿಕ್ ಬರ್ತೈತಿ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕೊಟ್ಟಾರ. ಯಾಕಂದ್ರೆ ಪ್ರೊಟೆಕ್ಷನ್ಗೆ ಈ ಇಂಜನ್ ಹೀಟ್ ಆಗಿರುತ್ತಲ್ಲ ಅವಾಗ ಕಾಲ ಐತಲ್ಲ ಇಂಜನ್ ಟಚ್ ಆಗಬಾರ್ದು, ನಮ್ಗೆ ಏನಾದ್ರು ತೊಂದರೆ ಆಗಬಾರ್ದು ಅಂತೇಳಿ ಈ ರೀತಿಯಾಗಿ ಪ್ರೊಟೆಕ್ಷನ್ ಗಾರ್ಡ್ ಕೊಟ್ಟಾರ. ಇದ್ರೊಳಗೆ ಫೋಲ್ಡ್ ಆಗಂತ ಫುಟ್ ರೆಸ್ಟ್ ಇದೆ ಮತ್ತೆ ಕಿಕ್ ಬರ್ತೈತಿ. ಈ ಸೈಡ್ ನೋಡ್ತಾ ಇರ್ಬೋದು ಇದು ಫೋಲ್ಡ್ ಆಗ್ತೈತಿ, ರಿಯರ್ ಫುಟ್ ರೆಸ್ಟ್ ಆಗಿರ್ಬೋದು. ಸೈಲೆನ್ಸರ್ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬರ್ತೈತಿ. ಸೊ ಸೈಲೆನ್ಸರ್ ಒಳಗೆ ಮೇಲೆ ಐತಲ್ಲ ಕ್ರೋಮ್ ಫಿನಿಶಿಂಗ್ ಕೊಟ್ಟಿರ್ತಾರ. ಸಿಲ್ವರ್ ಕಲರ್ ಒಳಗೆ ಯಾವ ರೀತಿ ಕಾಣತದ ನೋಡ್ರಿ. ಇದು ಐತಲ್ಲ ಲುಕ್ಸ್ನ ಏನೋ ಸ್ವಲ್ಪ ಇನ್ಹಾನ್ಸ್ ಮಾಡಕ್ಕೆ ಹೊಂದೈತಿ ಬೈಕ್ ಒಳಗೆ. ಬೇಕಾದ್ರೆ ನೋಡ್ಬೋದು ನೀವು ಈ ರೀತಿಯಾಗಿ ಹಿಂದೆ ಬಂದಾಗ ಇಲ್ಲಿ ನೋಡ್ಬೋದು ನೀವು ಲುಕ್ಸ್ನ ಇನ್ನೂ ಸ್ವಲ್ಪ ಎನ್ಹಾನ್ಸ್ ಮಾಡ್ತದೆ. ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಈ ಬೈಕಿಂದ ಇಂಜನ್ ನೋಡ್ತಾ ಹೋಗೋಣ. ಇಂಜನ್ ಅಂತ ಬಂದ್ರೆ ಇದ್ರೊಳಗೆ 97.2 cc BS6 ಫೇಸ್ 2 ಮಾಡಲ್ ಆಗಿರ್ತೈತಿ. ಅದ್ರ ಜೊತೆಗೆ OBD2 ಸೆನ್ಸರ್ ಐತೆ. ಇದ್ರೊಳಗೆ ಪ್ರೋಗ್ರಾಮ್ಡ್ ಫ್ಯೂಲ್ ಇಂಜೆಕ್ಷನ್ ಅಂತ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಪ್ರೋಗ್ರಾಮ್ಡ್ ಫ್ಯೂಲ್ ಇಂಜೆಕ್ಷನ್ ಆಗಿರುತ್ತೆ. E20 ಪೆಟ್ರೋಲ್ ನೀವು ಹಾಕ್ಸ್ಕೋಬೋದು. ಬ್ಯಾಡ್ಜ್ ಕೊಟ್ಟರೆ ಅದ್ರೊಳಗೆ 4 ಸ್ಟ್ರೋಕ್ SOHC ಮತ್ತೆ ಏರ್ ಕೂಲ್ಡ್ ಇಂಜಿನ್ ಆಗಿರ್ತೈತಿ. 4 ಗೇರ್ ಬರ್ತಾವ. ಫಸ್ಟ್ ಐತಲ್ಲ ನ್ಯೂಟ್ರಲ್ ಆಗಿರ್ತೈತಿ, ಉಳಿದಿನ 4 ಗೇರ್ ಅದಾವಲ್ಲ ಎಲ್ಲ ಹಿಂದಾಕದಾಗಿರ್ತೈತಿ. ಮ್ಯಾಕ್ಸಿಮಮ್ ಪವರ್ ಅಂತ ನೋಡೋದಾದ್ರೆ ಈ ಬೈಕಿಂದ 7.9 bhp at 8000 RPM ದಾಗ. ಮತ್ತೆ ಮ್ಯಾಕ್ಸಿಮಮ್ ಟಾರ್ಕ್ ಅಂತ ನೋಡೋದಾದ್ರೆ ನಾವು 8.05 Nm at 6000 RPM ದಾಗ ಅಷ್ಟು ಪವರ್ನ ಅಷ್ಟು ಟಾರ್ಕ್ ಪ್ರೊಡ್ಯೂಸ್ ಮಾಡ್ತೈತಿ ಇದೆ. ಮೈಲೇಜ್ ಅಂತ ನೋಡೋದಾದ್ರೆ ನಾವು ಕಂಪ್ನಿ ಕ್ಲೇಮ್ ಮಾಡೋದೇನಪ್ಪ ಅಂದ್ರೆ 73 km ಕೊಡ್ತೈತಿ 1 ಲೀಟ್ರಿಗೆ ಅಂತ ಹೇಳಿ. ಸೊ ಅಂದಾಜು ನೋಡೋದಾದ್ರೆ ನಾವು 1 ಲೀಟ್ರಿಗೆ ಏನೋ ಇಲ್ಲ ಅಂದ್ರೆ 60 ರಿಂದ 70 km ಆರಾಮಾಗಿ ಕೊಡ್ತೈತಿ. ನೀವು ಯಾರಾದ್ರೂ ಈ ಬೈಕ್ನ ತೊಗೊಂಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ ನಿಮಗೆ ಮೈಲೇಜ್ ಎಷ್ಟು ಬಂದೈತೆ ಅಂತಂದು. ಆಮೇಲೆ ಮತ್ತೆ ಗಾಡಿ ಹೆಂಗೆ ಅನ್ಸ ಅನ್ನೋದು ಕಮೆಂಟ್ ಮಾಡಿ ಹೇಳ್ಬೋದು ನೀವು. ಈಗ ನೋಡಿರಿ ಮತ್ತೆ ಸೈಡ್ ಟ್ಯಾಂಕಿಂದ ಮತ್ತೆ ಗ್ರಾಫಿಕ್ಸ್ ನೋಡ್ತಾ ಇರ್ಬೋದು ನೀವು. ಗ್ರಾಫಿಕ್ಸ್ ಯಾವ ರೀತಿಯಾಗಿ ಕೊಟ್ಟಾರ ಅಂತ ಹೇಳಿ ಇಲ್ಲೇ ನೋಡಂದ್ರೆ ಇದು ಬ್ಲ್ಯಾಕ್ ಟೈಪ್ ಒಳಗಿರುತ್ತೆ, ಗ್ರೇ ಕಲರ್ ಆಗಿರ್ತೈತಿ. ಮತ್ತು ಇಲ್ಲಿ ನೋಡಂತ ಇರ್ಬೋದು ಸೊ ಇದು ಗ್ರೇ ಕಲರ್ ಈ ರೀತಿಯಾಗಿ ಬರ್ತೈತಿ. ಇಲ್ಲೇ ಸ್ಟಿಕ್ಕರ್ ಇರ್ತೈತಿ ಮತ್ತು ಇಲ್ಲಿ ಪೇಂಟ್ ಇರ್ತೈತಿ. ಕೆಲವೊಂದು ಪಾರ್ಟ್ ಏನು ಮಾಡ್ಯಾರ ಅಂದ್ರೆ ಇದು ಪೇಂಟ್ ಆಗಿರ್ತೈತಿ, ಇದು ಗ್ರಾಫಿಕ್ಸ್ ಆಗಿರ್ತೈತಿ, ಅಂದ್ರೆ ಸ್ಟಿಕ್ಕರ್ ಟೈಪ್ ಒಳಗಿರೋಂಥದ್ದು. ಈ ರೀತಿಯಾದೊಂದು ಕಾಂಬಿನೇಷನ್ ಕೊಟ್ಟಾರ. ಇಲ್ಲೇ ಹೀರೋ ಲೋಗೋ ಮತ್ತು ಇಲ್ಲಿ ಹೀರೋ ಅಂತೇಳಿ ಇದು 3D ಎಂಬ್ಲಮ್ ಆಗಿರ್ತೈತಿ. ಈ ಸೈಡಿಂದ ನೋಡ್ತಾ ಹೋದ್ರೆ ಪ್ಯಾನೆಲ್ ಒಳಗೆ ಆರೆಂಜ್ ಕಲರ್ ಒಳಗಿರೋಂಥ ಲೈನ್ ಮತ್ತು ಸ್ಟಿಕ್ಕರ್ ಅಂತ ಹೇಳ್ಬೋದು. ಮತ್ತು ಇಲ್ಲಿ ನೋಡ್ಬೋದು ಸ್ಪ್ಲೆಂಡರ್ ಪ್ಲಸ್ XTEC 2.0 ಈ ರೀತಿಯಾಗಿ ಕೊಟ್ಟಾರ 3D ಒಳಗೆ. ಮತ್ತು ಹಿಂದೆ ನೋಡ್ತಾ ಹೋದ್ರೆ ಈ ರೀತಿಯಾಗಿ ಎಲ್ಲ ಪೂರ್ತಿ ಇತ್ತಲ್ಲ ಎಲ್ಲಿ ನೋಡಿದ್ರೆ ಗ್ರೇ ಕಾಣ್ತೈತಿ, ಬಿಟ್ರೆ ಬ್ಲ್ಯಾಕ್ ಅಂತೈತಿ. ಈ ರೀತಿಯಾಗಿ ಕೊಟ್ಟಾರ. ಭಾರಿ ಅಟ್ರಾಕ್ಟಿವ್ ಕಾಣತೈತಿ ಮ್ಯಾಟ್ ಫಿನಿಶ್ ಒಳಗೆ ಇರೋದ್ರಿಂದ. ಮತ್ತು ಇದ್ರೊಳಗೆ i3s ಐತಿ. i3s ಏನಪ್ಪ ಅಂದ್ರೆ ಅದು ನೆಕ್ಸ್ಟ್ ಹೇಳ್ತಾ ಹೋಗ್ತೇನೆ ನಾನು ಅಲ್ಲಿ ಬಟನ್ ಇದ್ದಾಗ. ಇಲ್ಲಿ ನೋಡ್ತಾ ಇರ್ಬೋದು ಹೈಡ್ರಾಲಿಕ್ ಶಾಕ್ ಅಬ್ಸರ್ವರ್ ಬರ್ತಾವೆ 2 ಸೈಡ್. ಮತ್ತು ಹಿಂದೆ ನೋಡೋದಿರಲ್ಲ ಹಿಂದೆ ಟೈರ್ ಬಂದು ಸೇಮ್ ಆಗಿರುತ್ತೆ. ಅಂದ್ರೆ ಮುಂದಿನ ಟೈರ್ ಏನಿರ್ತೈತಲ್ಲ ಸೈಜ್ ಅದೇ ಟೈರ್ ಹಿಂದಿನ ಸೈಜ್ ಆಗಿರ್ತೈತೆ. ಟೈರ್ ಸೈಜ್ ನೋಡ್ತಾ ಇರ್ಬೋದು ನೀವು ಇಲ್ಲಿ 80/100 18 ಇಂಚ್ ಅಲಾಯ್ ವೀಲ್ ಇರ್ತೈತಿ. ಅದ್ರ ಜೊತೆಗೆ ಟ್ಯೂಬ್ಲೆಸ್ ಟೈರ್ ಆಗಿರ್ತೈತಿ ಇದೆ. ಮತ್ತು ಹಿಂದೆ ಡ್ರಮ್ ಅಂತ ಬಂದ್ರೆ 130 mm ಇರ್ತೈತಿ ಡ್ರಮ್. ಮತ್ತು ಫ್ರಂಟ್ ಐತಲ್ಲ ಫ್ರಂಟ್ ಆದ ಸೇಮ್ 130 mm ಡ್ರಮ್ ಇರ್ತೈತಿ. ಸೊ ಈ ರೀತಿಯಾಗಿ ನಿಮ್ಗೆ ರಿಯರಿಂದ ಕಾಣ್ತೈತಿ. ಸೀಟ್ ಬಂದ್ರೆ ಕುಷನಿಂಗ್ ಭಾಳ ಚಲೋ ಕೊಟ್ಟಾರ. ಅಂತ ಏನು ನಿಮ್ಗೆ ಸೀಟಿನ ಕುಷನ್ ಚಲೋ ಇಲ್ಲ ಅಂತಲ್ಲ, ಕುಷನಿಂಗ್ ಒಳ್ಳೆ ಚಲೋ ಐತೆ ಅಂತ ಹೇಳ್ಬೋದು ನಿಮ್ಗೆ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಏನಾದ್ರೂ ಬ್ಯಾಗ್ ಈಗ ಇಟ್ಕೊಳಕ್ಕೆ ಅಂತ ಹೇಳಿ ಈ ರೀತಿಯಾಗಿ ಹುಕ್ ಕೊಟ್ಟಿರ್ತಾರ. ಮತ್ತು ಇಲ್ಲಿ ರಿಯರ್ ಒಳಗೆ ನೋಡ್ತಾ ಹೋದ್ರೆ ನಾವು ಗ್ರಾಬ್ ಹ್ಯಾಂಡಲ್ ಐತಲ್ಲ ಸಿಲ್ವರ್ ಕಲರ್ ಒಳಗೆ ಫಿನಿಶಿಂಗ್ ಕೊಟ್ಟಾರ. ಈ ರೀತಿಯಾಗಿ ಎಕ್ಸ್ಟ್ರಾ ನೀವು ಲಗೇಜ್ ಇಟ್ಕೊಳ್ಳೋದಾದ್ರೆ ಈ ರೀತಿಯಾಗಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇಲ್ಲೇ ಹೀರೋ ಅಂತೇಳಿ ಸ್ಟಿಕ್ಕರ್ ಕೊಟ್ಟಿರ್ತಾರೆ ಈ ರೀತಿಯಾಗಿ ನೋಡ್ಬೋದು. ಅದಾದಮೇಲೆ ಈ ಸೈಡಿಂದ ಅಂತ ನೋಡ್ತಾ ಹೋದ್ರೆ ನಾವು ರಿಯರ್ ಒಳಗೆ ಲೇಡೀಸ್ ಸ್ಯಾರಿ ಗಾರ್ಡ್ ಆಗಿರ್ಬೋದು ಮತ್ತು ಫುಟ್ ರೆಸ್ಟ್ ಆಗಿರ್ಬೋದು ಇಲ್ಲಿ ಕೊಟ್ಟಾರ. ಈ ರೀತಿಯಾಗಿ ಫುಟ್ ರೆಸ್ಟ್ ಈ ಸೈಡ್ ಸೇಮ್ ಆಗಿರ್ತೈತಿ ಮತ್ತು ಈ ಸೈಡ್ ಫ್ಲಿಪ್ ಆಗ್ತೈತಿ. ಇದು ಫುಟ್ ರೆಸ್ಟ್ ಗೇರ್ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಐತಿ. ಗೇರ್ 4 ಗೇರ್ ಬರ್ತಾವೆ. ಎಲ್ಲ ಗೇರ್ ಹಿಂದಾಕದ ಫಸ್ಟ್ ನ್ಯೂಟ್ರಲ್ ಇರ್ತೈತಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಅಪ್ಡೇಟ್ ಆಗಿದ್ರೊಳಗೆ ಇದೈತಲ್ಲ ಚೈನ್ ಕವರ್. ಮೊದಲಿಗೆಲ್ಲ ಮೆಟಲ್ ಒಳಗೆ ಬರ್ತಿತ್ತು, ಈಗೇನಪ್ಪ ಅಂದ್ರೆ ಫೈಬರ್ ಒಳಗೆ ಬರ್ತೈತಿ. ಒಳ್ಳೆ ಫೈಬರ್ ಕ್ವಾಲಿಟಿ ಒಳಗೆ ಬರ್ತೈತಿ. ಇದರಿಂದ ಈ ಚೈನ್ ಕವರ್ ಐತಲ್ಲ ಬಳಕೆ ಜಾಸ್ತಿ ಆಗ್ತೈತಿ. ಇನ್ನು ಅದೇನಾಗ್ತೈತೆ ಅಂದ್ರೆ ಸ್ವಲ್ಪ ದಿನ ಆದಮೇಲೆ ಜಂಗ್ ಹಿಡಿತಿತ್ತು, ಆ ರೀತಿ ಆದಂಥ ಪ್ರಾಬ್ಲಮ್ ಬರ್ತಿತ್ತು. ಆಮೇಲೆ ಸೌಂಡ್ ಜಾಸ್ತಿ ಬರ್ತಿತ್ತು ಚೈನ್ ಏನಾದರೂ ಲೂಸ್ ಆದರೆ. ಈಗ ಹಂಗಿಲ್ಲ, ಇದು ಫೈಬರ್ ಆಗಿದ್ದರಿಂದ ಆದಷ್ಟು ಕಡಿಮೆ ಆಗ್ತೈತಿ ನಿಮ್ಗೆ ಕೆಲವೊಂದಿಷ್ಟು ಮೇಂಟೆನೆನ್ಸ್. ಅದಾದಮೇಲೆ ಮತ್ತೆ ನೋಡ್ತಾ ಹೋದ್ರೆ ಈ ರೀತಿಯಾಗಿ ನಿಮ್ಗೆ ಪೂರ್ತಿ ಲುಕ್ ಆಗ್ತೈತಿ. ಈ ಸೈಡಿಂದ ಡಬಲ್ ಸ್ಟ್ಯಾಂಡ್ ಮತ್ತು ಸಿಂಗಲ್ ಸ್ಟ್ಯಾಂಡ್ ಎರಡೂ ಬರ್ತೈತಿ. ಈ ಬೈಕ್ ಒಳಗೆ ಸೈಡ್ ಸ್ಟ್ಯಾಂಡ್ ಇಂಜನ್ ಕಟಾಪ್ ಸೆನ್ಸರ್ ಸಹಿತ ಐತಿ. ಬೆಸ್ಟ್ ಅಂತ ಹೇಳ್ಬೋದು ಸೇಫ್ಟಿ ಪರ್ಪಸ್ಗೆ. ಯಾಕಂದ್ರೆ ಸ್ಟ್ಯಾಂಡ್ ಪೂರ್ತಿ ತೆಗೆದ ಮೇಲೆ ಬೈಕ್ ಸ್ಟಾರ್ಟ್ ಆಗ್ತೈತಿ. ಈಗ ನೋಡೋಣ್ರಿ ಇದ್ರ ಮೀಟ್ರ್ ಫಸ್ಟ್ ಇಂದ ಸಿಗ್ಮೆಂಟ್ ಅಂತ ಇದು ಬೈಕ್ ಏನಪ್ಪ ಅಂದ್ರೆ ಮೀಟರ್ ಕನ್ಸೋಲ್ ಒಳಗೆ. ಸೊ ಮೀಟರ್ ಕನ್ಸೋಲ್ ನೋಡೋದಾದ್ರೆ ಈ ರೀತಿಯಾಗಿ ನಿಮ್ಗೆ ಶೋ ಆಗ್ತೈತಿ. ಮತ್ತು ಹ್ಯಾಂಡಲ್ಸ್ ಮತ್ತು ಸ್ವಿಚ್ ಗೇರ್ಸ್ ಅದಾವಲ್ಲ ಈಗ ಭಾಳ ಅಪ್ಡೇಟ್ ಆಗೈತೆ. ಸ್ವಿಚ್ ಗೇರ್ಸ್ ಅಂತ ನೋಡ್ತಾ ಹೋದ್ರೆ ಮೊದಲಿಗಿಂತ ಇಂಪ್ರೂವ್ ಮಾಡ್ಯಾರ ಭಾಳ. ಇದಿದ್ದಲ್ಲ ಈಗ ಹೆಜಾರ್ಡ್ ಲೈಟ್ ಬಂದೈತಿ. ಇದು ಹಾರ್ನ್ ಇಂಡಿಕೇಟರ್ದು, ಇದು ಹೈ ಬೀಮು ಲೋ ಬೀಮು ಸಂಬಂಧಪಟ್ಟಿದ್ವು. ಆಮೇಲೆ ಇದು ಹೆಜಾರ್ಡ್ ಲೈಟ್ ಆಗಲೇ ತೋರಿಸಿದ್ದೆ ನಾನು. ಇಂಡಿಕೇಟರ್ 4 ಬ್ಲಿಂಕ್ ಆಗ್ತಾವೆ. ಪಾಸಿಂಗ್ ಲೈಟ್ ಸಹಿತ ಅದರೊಳಗೆ ಆ್ಯಡ್ ಆಗೈತಿ. ಇದೊಂದು ಬೆಸ್ಟ್ ಫೀಚರ್ ಅಂತ ಹೇಳ್ಬೋದು ನಾವು ಫ್ರಂಟಿಂದ ಬರೋರಿಗೆ ಒಂದು ಪಾಸಿಂಗ್ ಲೈಟ್ ಕೊಡೋಕೆ. ಮತ್ತು ಈ ಸೈಡ್ ಏನು ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು i3s ಬಟನ್ ಆನ್ ಆಫ್ ಮತ್ತು ಇದು ಇಗ್ನಿಷನ್ ಸ್ಟಾರ್ಟ್ ಮಾಡೋದಾಗಿರ್ತೈತೆ. ನೀವು i3s ಬಟನ್ ಆನ್ ಇಟ್ಕೊಂಡು ಬೈಕ್ ಓಡಿಸ್ತಿರ್ತೀರಿ ಸಿಟಿ ಒಳಗೆ, ಟ್ರಾಫಿಕ್ ಒಳಗೆ ಏನಾದರೂ ಸಿಕ್ಕೊಂಡ್ರೆ ಅವಾಗ ರೆಡ್ ಲೈಟ್ ಆಗಿರುತ್ತಲ್ಲ ಬಂದ್ ಮಾಡೋಂಥ ಅವಶ್ಯಕತೆ ಇರಲ್ಲ. ಬೈಕ್ನ ತನ್ನಿಂತಾನ 5 ಸೆಕೆಂಡ್ ಆಗತ್ತಿನ ಬೈಕ್ ತಾನ ಬಂದ್ ಆಗ್ತೈತಿ. ಮತ್ತು ಬೈಕ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನೀವು ಜಸ್ಟ್ ಕ್ಲಚ್ ಹಿಡಿದ್ಬಿಟ್ರೆ ಸಾಕು, ಆಟೋಮೆಟಿಕ್ ತಾನ ಬೈಕ್ ಐತಲ್ಲ ಸ್ಟಾರ್ಟ್ ಆಗ್ತೈತಿ. ಇದರಿಂದ ಏನಪ್ಪ ಅಂದ್ರೆ ಸೊ ನಿಮ್ಮ ಪೆಟ್ರೋಲ್ ಇನ್ನೂ ಉಳಿತಾಯ ಆಗ್ತೈತಿ. ಹ್ಯಾಂಡಲ್ ಒಳಗೆ ನೋಡ್ತಾ ಹೋದ್ರೆ ಈ ರೀತಿಯಾಗಿ ಇದೊಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಯಾರ ಅಂತ ಹೇಳ್ಬೋದು. ಮೊದಲಿನ ಬೈಕ್ ಒಳಗೆ ಇದಿದ್ದಿಲ್ಲ.
ಚಾಬಿ ಅಂತ ಬಂದರೆ ಈ ರೀತಿಯಾಗಿ ಆಗಲೇ ತೋರಿಸಿದ್ದೆ ನಾನು, ಚಾಬಿ ಈ ರೀತಿಯಾಗಿ ಬರ್ತೈತಿ. ಮತ್ತು ಕೀ ಮೌಂಟು ಈ ರೀತಿಯಾಗಿ ಐತಿ. ಆನ್ ಮಾಡೋದಕ್ಕಿಂತ ನಾವು ಮೀಟ್ರ್ ನೋಡ್ತಾ ಇರ್ಬೋದು, ಮೀಟ್ರ್ ಈ ರೀತಿ ಯಾಕಂತೈತಿ. ಮತ್ತು ಇದ್ರೊಳಗೆ ಐತಲ್ಲ ಹಲೋ ಮೈ ಹೀರೋ ಈ ರೀತಿಯಾದಂಥದ್ದು ಇದ್ರೊಳಗೆ ಬರ್ತೈತೆ, ಹಲೋ ಮೈ ಹೀರೋ ಅಂತೇಳಿ. ಮತ್ತು ಮೀಟ್ರ್ ಕನ್ಸೋಲ್ ಅಂತ ಬಂದರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತ ಹೇಳ್ಬೋದು, ಫುಲ್ಲಿ ಡಿಜಿಟಲ್, ಫಸ್ಟ್ ಇನ್ ದ ಸಿಗ್ಮೆಂಟ್ ಅಂತ ಹೀರೋ ಕಂಪ್ನಿಯವರು ಕ್ಲೈಮ್ ಮಾಡಂತಾರೆ. ಅಂದ್ರೆ 100cc ಒಳಗೆ ಇಷ್ಟೆಲ್ಲ ಡಿಸ್ಪ್ಲೇ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲ ಫೀಚರ್ಸ್ ಕೊಟ್ಟಿದ್ದು ಇದು ಫಸ್ಟ್ ಅಂತ ಹೇಳಕೊಂತಾರೆ. ಬೈಕ್ನ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಇಂಡಿಯನ್ ಕಂಪ್ನಿ ಎಲ್ಲ ಇಷ್ಟೆಲ್ಲ ಫೀಚರ್ಸ್ ಮುಂದುವರಿಯಾಕಂತದಂದ್ರೆ ನಾವು ಹೆಮ್ಮೆ ಪಡುವಂಥ ವಿಷಯ ಆಗಿರ್ತೈತಿ. ಇನ್ನೊಂದು ಸಲ ಆಫ್ ಮಾಡಿ ಆನ್ ಮಾಡ್ತೀನಿ, ನೋಡ್ತಾ ಇರ್ಬೋದು ನೀವು, ಈ ರೀತಿಯಾಗಿ ಲುಕ್ ಅಂತೈತಿ. ಸೊ ಇದ್ರೊಳಗೆ ನೋಡ್ತಾ ಇರ್ಬೋದು ಬ್ಲೂಟೂತ್ ಕನೆಕ್ಟಿವಿಟಿ ಆಗಿರ್ಬೋದು. ನಿಮ್ಮ ಮೊಬೈಲಿಂದ ಇದಕ್ಕೆ ಬ್ಲೂಟೂತ್ ಕನೆಕ್ಟಿವಿಟಿ ಮಾಡ್ಕೊಂಡ್ರೆ ಮೆಸೇಜ್ ಅಲರ್ಟ್ ಮತ್ತು ಕಾಲ್ ಅಲರ್ಟ್ ಇಂಥವೆಲ್ಲ ಬರ್ತಾವೆ. ಅದ್ರ ಜೊತೆಗೆ ರಿಯಲ್ ಟೈಮ್ ಮೈಲೇಜ್ ಸಹಿತ ಇದ್ರೊಳಗೆ ಹೇಳ್ತೈತಿ. ಅಂದರೆ ಎಷ್ಟು ಕಿಲೋಮೀಟರ್ ಓಡ್ತು ಬೈಕ್ ಅಂತಂದು ಇದ್ರೊಳಗೆ ಶೋ ಆಗ್ತೈತಿ. ಮತ್ತು ಸ್ಪೀಡೋಮೀಟರ್ ಆಗಿರ್ಬೋದು, ಟೋಟಲ್ ಕಿಲೋಮೀಟರ್ ಆಗಿರ್ಬೋದು, ಆಮೇಲೆ ಟ್ರಿಪ್ ಮೀಟರ್ ಇಟ್ಕೋಬೋದು. ಇಲ್ಲೇ ಈ 3 ಬಟನ್ ಐತಲ್ಲ, ಇದನ್ನು ಟ್ರಿಪ್ ಎ, ಟ್ರಿಪ್ ಬಿ ಅಂತ ಇಟ್ಕೋಬೋದು. ಸೊ ಈ ರೀತಿಯಾದಂಥ ಇದ್ರೊಳಗೆ ಇಟ್ಕೋಬೋದು. ಮತ್ತು ಇಲ್ಲೇ ನೋಡೋಂತಿರಲ್ಲ, ಇದು ಪೆಟ್ರೋಲಿಗೆ ಸಂಬಂಧಪಟ್ಟಿದ್ದ, ಅಂದರೆ ಪೆಟ್ರೋಲ್ ಎಷ್ಟೈತೆ ಅಂತ ತೋರ್ಸಕ್ಕೆ ಬಂದಿದೆ. ಇಲ್ಲೇ ಸೈಡ್ ಸ್ಟ್ಯಾಂಡ್ ವಾರ್ನಿಂಗ್, ಮತ್ತು ಇದು ಇಂಡಿಕೇಟರ್ದ, ಇದು ಮಾಲ್ ಫಂಕ್ಷನ್ ನೋಟಿಫಿಕೇಶನ್, ಇದು ನ್ಯೂಟ್ರಲ್, ಇದು ಪೆಟ್ರೋಲಿಂದ, ಈ ರೀತಿಯಾದಂಥದ್ದು ಇದ್ರೊಳಗೆ ಎಲ್ಲ ಶೋ ಆಗ್ತೈತಿ ಮೀಟ್ರ್ ಒಳಗೆ. ಸೊ ಬೆಸ್ಟ್ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಫೀಚರ್ಸ್ ಇದ್ರೂ ಸೊ ಇದು ವ್ಯಾಲ್ಯೂಬಲ್ ಅದಾವೆ, ಅಂದರೆ ಜಾಸ್ತಿ ಎಕ್ಸ್ಟ್ರಾ ನಿಮ್ಗೆ ಫೀಚರ್ಸ್ ಕೊಟ್ಟಿಲ್ಲ, ಬೆಸ್ಟ್ ಅಂತ ಹೇಳ್ಬೋದು ಇದ್ರೊಳಗೆ. ಮತ್ತು ಇನ್ನೊಂದು ಏನು ನೋಡ್ಬೇಕಾಯ್ತು ಏನಪ್ಪ ಅಂದ್ರೆ, ನಿಮ್ಮ ಮೊಬೈಲ್ ಒಳಗೆ ಏನಾದ್ರು ಚಾರ್ಜ್ ಕಡಿಮೆ ಇದ್ರೆ ಸೊ ನೀವು ಇಲ್ಲಿಂದ ಚಾರ್ಜ್ ಮಾಡ್ಕೋಬೋದು. ಚಾರ್ಜಿಂಗ್ ಫೋರ್ಟ್ ಇಲ್ಲಿ ಕೊಟ್ರ USB ಚಾರ್ಜಿಂಗ್ ಫೋರ್ಟ್ ಅಂತ ಹೇಳ್ಬೋದು. ಮೊದಲಿಂದಕ್ಕೆ ಬೈಕಿಗೆ ಈ ಬೈಕಿಗೆ ಸ್ವಲ್ಪ ಡಿಫ್ರೆನ್ಸ್ ಆಗ್ತೈತಿ, ಮತ್ತು ಪ್ರೈಸ್ ಅದೇ ರೀತಿಯಾಗಿ ವೇರಿಯೇಷನ್ ಆಗ್ತೈತಿ. ಈಗ ನೋಡಿದ್ರಿ ಬೈಕಿಂದ ಹೈಟ್ ವೇಟ್ ಎಲ್ಲ ನೋಡ್ತಾ ಹೋಗೋಣ. ಹೈಟ್ ಅಂತ ಬಂದರೆ 785 mm ಇರ್ತೈತಿ. ಒಂದ್ಸಲ ಇದ್ರ ಮೇಲೆ ಕುಂತು ತೋರಿಸಿ ನೋಡ್ತಾ ಇರ್ಬೋದು ನೀವು. ನನ್ನ ಹೈಟ್ ಅಂತ ಬಂದರೆ 5 feet 8 inch ಹೈಟ್ ಅದೇನೆ. ಮತ್ತು ನಾ ಕಾಲು ಐತಲ್ಲ ಆರಾಮಾಗಿ ಫ್ಲಾಟಾಗಿ ಬರೀನಿ, ಯಾವುದೇ ರೀತಿಯಾಗಿ ತುದಿಗಾಲ ಮೇಲೆ ನಿಂತಿಲ್ಲ. ಮತ್ತು ಕಂಫರ್ಟಬಲ್ ಅಂತ ನೋಡ್ತಾ ಹೋದ್ರೆ ಸೀಟಿಂಗ್ ಪೊಸಿಷನ್ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಹೆವಿ ಕಂಫರ್ಟಬಲ್ ಅಂತ ಹೇಳ್ಬೋದು. ಮತ್ತು ಗಾಡಿದು ಟೋಟಲ್ ಕಾರ್ಬ್ ವೇಟ್ ಅಂತ ನೋಡ್ತಾ ಹೋದ್ರೆ ನಾವು 112 kg ಇರ್ತೈತಿ. ಲೈಟ್ ವೇಟ್ ಆಗಿರ್ತೈತಿ, ಜಾಸ್ತಿ ನಿಮಗೆ ಹೆವಿ ಐತೆ ಅನ್ಸೋದಲ್ಲ ಏನಿಲ್ಲ. ಅದಾದಮೇಲೆ ಇದ್ರ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಬಂದರೆ ಇಲ್ಲೇ ಕೆಳಗೆ 165 mm ಇರ್ತೈತಿ. ನಮ್ಮ ಇಂಡಿಯನ್ ರೋಡಾಗೆಲ್ಲ ಇಲ್ಲಿ ನೋಡ್ತಾ ಹೋದ್ರೆ ಆಫ್ ರೋಡಿಂಗ್ ಆಗಿಬಿಟ್ಟವು, ಮ್ಯಾನೇಜ್ ಮಾಡ್ಕೊಂಡು ನೀವು ಗಾಡಿ ಓಡಿಸ್ಬೇಕಾಗ್ತೈತಿ. ನಾನು ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಅಂತ ಹೇಳಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಬೇರೆಗೂ ಶೇರ್ ಮಾಡಿರಿ. ಅದಾದಮೇಲೆ ಮತ್ತೆ ಇನ್ನೊಂದು ಹೊಸ ಬೈಕಿಂದ ವಿಡಿಯೋದೊಳಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.